ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವರ್ಷದ ಹಿಂದೆ ನಾಪತ್ತೆಯಾಗಿದ್ದ ಬಾಲಕಿ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಬಾಲಕಿ ಸಂಗೀತಾಳ ಕೊಳೆತ ಅವಶೇಷ ಪತ್ತೆಯಾಗಿದೆ. ಸದ್ಯ ಮೃತ ಬಾಲಕಿಯ ಅವಶೇಷವನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಶಿಕಾರಿಪುರ ತರಲಘಟ್ಟದ ಬಾಲಕಿ ಸಂಗೀತ. ಶಿಕಾರಿಪುರ ಪಟ್ಟಣದ ಪಿಜಿಯಲ್ಲಿ ಸಂಗೀತ ಇದ್ರು. ತನಿಖೆಯ ವೇಳೆ ಬಾಲಕಿ ಸಾವಿನ ರಹಸ್ಯ ಬಯಲು. ಸಾವಿನ ರಹಸ್ಯವನ್ನು ತಿಳಿದು ಪೊಲೀಸರಿಗೆ ಅಚ್ಚರಿಯಾಗಿದೆ. 2025 ಮೇ ತಿಂಗಳಿನಲ್ಲಿ ಸಂಗೀತ ಆತ್ಮಹತ್ಯೆ. ಪಿಜಿ ಸಂಗೀತ ಮೇಲೆ ಹಲ್ಲೆ ಮಾಡಿದ್ರು. ಮನನೊಂದು ಸಂಗೀತ ಆತ್ಮಹತ್ಯೆಗೆ ಶರಣಾಗಿದ್ಲು. ಆತ್ಮಹತ್ಯೆಯ ವಿಷಯ ಪೋಷಕರಿಗೆ ಪಿಜಿ ಮಾಲೀಕರು ತಿಳಿಸಿರಲಿಲ್ಲ. ಸೂಟ್ ಕೇಸ್ನಲ್ಲಿ ಸಂಗೀತಾಳ ಶವ ಸಾಗಿಸಿದ್ರು. ಇದು ಈ ಒಂದು ಘಟನೆಯ ಹಿನ್ನೆಲೆ. ಗಲಾಟೆ ಆಗಿರುತ್ತೆ, ಹಲ್ಲೆ ಮಾಡಿರ್ತಾರೆ ಸಂಗೀತ ಮೇಲೆ ಪಿಜಿ ಮಾಲೀಕರು. ಇದರಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದು. ಆತ್ಮಹತ್ಯೆ ವಿಷಯವನ್ನ ಪೋಷಕರಿಗೆ ಪಿಜಿ ಮಾಲೀಕ ತಿಳಿಸಿರಲಿಲ್ಲ. ಅದರ ಬದಲು ಸೂಟ್ಕೇಸ್ನಲ್ಲಿ ಮೃತ ಸಂಗೀತಾಳ ಶವವನ್ನ ಸಾಗಿಸಿದ್ರು. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಮಾವಿನಗುಂಡಿಗೆ ಎಸ್ತು ಬಂದಿದ್ರು. ಸೂಟ್ಕೇಸ್ ಸಮೇತ ಶವವನ್ನ ಎಸೆದು 4 ವಾಪಸ್ ಬಂದಿದ್ರು. ಪಿಜಿ ಮಾಲೀಕರಾದ ಸೌಭಾಗ್ಯ, ರಂಜಿತಾ, ಪೀರಾನಾಯಕ್, ಗಂಗಾನಾಯಕ್ ಅಂತ ಹೇಳಿ ಆರೋಪಿ ಗಂಗಾನಾಯಕ್ನ ಫೋಟೋವನ್ನ ನೋಡ್ತಾ ಇದ್ದೀರಿ. ಇದೀಗ ಆ ಬಾಲಕಿಯ ಅವಶೇಷ ಸಿಕ್ಕಿದೆ. ಅವಶೇಷವನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಹೇಗೆ ಮೃತ ಸಂಗೀತಾಳ ಅವಶೇಷ ಪತ್ತೆಯಾಯಿತು? ಯಾವ ರೀತಿ ಕಾರ್ಯಾಚರಣೆ ನಡೀತು? ವರ್ಷದ ನಂತರದ ಪ್ರಕರಣಕ್ಕೆ ಈಗ ಒಂದು ನಿಖರವಾದ ಮಾಹಿತಿ ಲಭ್ಯವಾಗ್ತಿದ್ಯಾ ಅಂತ? ಮಧುಶ್ರೀ, ಇದು ಶಿಕಾರಿಪುರ ತಾಲೂಕಿನ ತಲಘಟ್ಟಾದ ಗ್ರಾಮದ ಬಾಲಕಿಯ ತಾಯಿ ಮೃತಪಡ್ತಾಳೆ. ಕಡು ಬಡತನ. ಹಾಗಾಗಿ ಅಲ್ಲಿರುವಂತ ಏನು ಸೌಭಾಗ್ಯ ಇದ್ದಾಳೆ, ಅವಳು ಶಿಕಾರಿಪುರ ಪಟ್ಟಣದಲ್ಲಿ ಪಿಜಿ ಇದೆ ಅವಳದು. ಹಾಗಾಗಿ ಅವಳು ಒಂದು ಅನುಕಂಪ ತೋರಿಸ್ತಾಳೆ ಈ ಕುಟುಂಬಕ್ಕೆ. ಇಲ್ಲ, ಬಾಲಕಿಯನ್ನು ಕರ್ಕೊಂಡು ಹೋಗ್ತೀನಿ, ನಾನು ಕರ್ಕೊಂಡು ಹೋಗಿ ಅವಳನ್ನೆಲ್ಲ ಆರೈಕೆ ಮಾಡ್ತೀನಿ ಮಾತನ್ನ ಹೇಳ್ತಾಳೆ. ಮತ್ತೆ ಅವಳು ವಿದ್ಯಾಭ್ಯಾಸ ಕೂಡ ನಾನು ನೋಡ್ಕೊಡ್ತೀನಿ, ನನ್ನ ಜವಾಬ್ದಾರಿ ಅಂತ ಹೇಳ್ತಾಳೆ. ಹಾಗಾಗಿ ತಂದೆ ಏನಿದ್ದಾನೆ, ಆ ತಂದೆ ಕೂಡ ಮಗಳನ್ನ ಸಾಕುವಂತ ಶಕ್ತಿ ಇರಲಿಲ್ಲ. ಹಾಗಾಗಿ ಆತ ಅದೇ ಗ್ರಾಮದ ಪರಿಚಯ ಇರುವಂತಹ ಸೌಭಾಗ್ಯ ಇದ್ದಾಳೆ, ಪಿಜಿ ನಡೆಸ್ತಾಳೆ. ಅವಳ ಶಿಕಾರಿಪುರ ಪಟ್ಟಣಕ್ಕೆ ಕಳಿಸ್ಕೊಡ್ತಾನೆ. ಸೊ ಅದರ ನಂತರ ಮಗಳು ಚೆನ್ನಾಗಿರ್ತಾಳೆ, ಆರೈಕೆ ಮಾಡ್ತಾಳೆ, ನಂಬ್ಕೊಂಡೆ ಈತ ಇರ್ತಾನೆ. ಈತ ಕೂಲಿ ಕೆಲಸ ಮಾಡ್ಕೊಂಡು ಉಪಜೀವನ ಮಾಡ್ತಾ ಇರ್ತಾನೆ. ಆದ್ರೆ 1 ವರ್ಷದ ಹಿಂದೆನೆ ಮೃತ ಬಾಲಕಿದ್ದಾಳೆ, ಅವಳು ಪಿಜಿಯಲ್ಲಿ ಒಂದು ಗಲಾಟೆ ಆಗುತ್ತೆ. ಆ ಗಲಾಟೆ ಸಂದರ್ಭದಲ್ಲಿ ಅವಳು ಪಿಜಿಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಎಲ್ಲಿ ಇದು ಪ್ರಕರಣ ನನ್ನ ಮೇಲೆ ಬರುತ್ತೆ ಅಂತ ಹೇಳಿ ಭಯ ಪಟ್ಕೊಂಡಂತ ಸೌಭಾಗ್ಯ ಏನ್ ಮಾಡ್ತಾಳೆ, ಆತನ ಜೊತೆ ಇರುವಂತ 4 ಸೇರಿಸಿಕೊಂಡು, ಅಂದ್ರೆ ರಂಜಿತಾ ಮತ್ತೆ ಗಂಗಾನಾಯಕ್ ಮತ್ತೆ ಪೀರನಾಯಕ್ 4 ಇದ್ದಾರೆ. ಈ 4 ಸೇರ್ಕೊಂಡು ಕಳೆದ ವರ್ಷ ಮೃತಪಟ್ಟಂತ ಪಿಜಿಯಲ್ಲಿ ಮೃತಪಡ್ತಾರೆ. ತುಂಬಾ ಗೌಪ್ಯವಾಗಿ ಮೃತದೇಹವನ್ನ ಸುಟ್ಕೇಸನ್ನು ತೆಗೆದುಕೊಂಡು ಹೋಗಿ ಉತ್ತರ ಕನ್ನಡ ಜಿಲ್ಲೆ ಮಾವಿನಗುಂಡೆ ಇದೆ, ಅಲ್ಲಿ ಹೋಗಿ ಬಾಡಿಯನ್ನ ಸುಟ್ಕೇಸ್ನಲ್ಲಿ ಎತ್ತು ಬರ್ತಾರೆ. ಹಾಗಾಗಿ ಈ ಪ್ರಕರಣ ಬಾಲಕಿ ಎಲ್ಲಿದ್ದಾಳೆ ಏನಿದೆ ಅಂತ ಕೂಡ ಕುಟುಂಬಸ್ಥರು ಕೂಡ ಗೊತ್ತಿರಲ್ಲ. ಹಾಗಾಗಿ ತಂದೆ ಕೂಡ ಅನ್ಕೊಂಡಿರ್ತಾನೆ, ನನ್ನ ಮಗಳ ಚೆನ್ನಾಗಿದ್ದಾಳೆ, ಸುರಕ್ಷಿತವಾಗಿದ್ದಾಳೆ ಅನ್ಕೊಂಡಿರ್ತಾನೆ. ಆದ್ರೆ ಕಳೆದ ಒಂದು ವಾರದಲ್ಲಿ ಒಂದು ಘಟನೆ ನಡೆಯುತ್ತೆ. ಏನು ಈ 4ರಲ್ಲಿ ಒಬ್ಬ ಇರುವಂತ ಗಂಗಾನಾಯಕ್ ಇದ್ದಾನೆ, ಆ ಗಂಗಾನಾಯಕ್ ಕುಡಿದ ಅಮಲ್ನಲ್ಲಿ ಈ ವಿಷಯವನ್ನ ಬಾಯಿ ಬಿಡ್ತಾನೆ. ಅದರ ನಂತರ ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ. ಹಾಗಾಗಿ ತಂದೆ ತನ್ನ ಸಂಬಂಧಿಕರ ಜೊತೆ ಕರ್ಕೊಂಡೋಗಿ ಪಿಜಿಯಲ್ಲಿ ಹೋಗಿ ಪರಿಶೀಲನೆ ಮಾಡಿದಾಗ ಅಲ್ಲಿ ತನ್ನ ಮಗಳು ಇರೋದಿಲ್ಲ. ಹಾಗಾಗಿ ಆತ ಆಘಾತಗೊಳ್ತಾನೆ. ಅದರ ನಂತರ ಆತ ಶಿಕಾರಿಪುರ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರು ಕೊಡ್ತಾನೆ, ತನ್ನ ಮಗಳು ನಾಪತ್ತೆ ಆಗಿದ್ದಾಳೆ ಅಂತ ಹೇಳಿ ದೂರು ಕೊಡ್ತಾನೆ. ಅದರ ನಂತರ ಶಿಕಾರಿಪುರ ಪೊಲೀಸರು ತನಿಖೆ ಮಾಡ್ತಾರೆ, ಪಿಜಿ ಹೋಗ್ತಾರೆ, ತನಿಖೆ ಮಾಡ್ತಾರೆ. ಅದರ ನಂತರ ಅಲ್ಲಿರುವಂತ ಪಿಜಿ ಮಾಲೀಕೆಯನ್ನು ವಶಕ್ಕೆ ಪಡ್ಕೋತಾರೆ, ವಿಚಾರಣೆ ಮಾಡ್ತಾರೆ. ಆ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಈ ಒಂದು ಘಟನೆ ಹೊರಗೆ ಬರುತ್ತೆ. ಹಾಗಾಗಿ ಈ ಒಂದು ರೀತಿಯ ಸಿನಿಮೆಯ ರೀತಿಯಲ್ಲಿ ಎಲ್ಲವನ್ನು ಚಟುವಟಿಕೆ ನಡೆಸ್ತಾ ಹೋಗ್ತಾರೆ. ಅಂದ್ರೆ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಂತ ಪ್ರಕರಣ ಇದೆ, ಆ ಪ್ರಕರಣನ ಮುಚ್ಚಾಕ್ಲಿಕ್ಕೆ ಪಿಜಿ ಮಾಲಿಕೆ ಮತ್ತೆ ಇತರ 3 ಇದ್ದಾರೆ, 3 ಸೇರ್ಕೊಂಡು ತುಂಬಾ ಗೌಪ್ಯವಾಗಿ ಸುಟ್ಕೇಸ್ ನಲ್ಲಿ ಹೋಗಿ ಉತ್ತರ ಕನ್ನಡ ಜಿಲ್ಲೆ ಮಾವಿನಗುಂಡಿ ಇದೆ, ಅಲ್ಲಿ ಹೋಗಿ ಶವವನ್ನ ಎಸೆದು ಬರ್ತಾರೆ. ಈಗ ಶಿಕಾರಿಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ಬೆಳೆಸಿದ್ದಾರೆ. ಅಲ್ಲಿ ಏನೋ ಸುಟ್ಕೇಸ್ ನಲ್ಲಿ ಎಷ್ಟಂತ ಅವಶೇಷ ಸೇರಿದಂತೆ ಎಲ್ಲ ಇರುವಂತ ಅವಶೇಷ ಮತ್ತು ಸುಟ್ಕೇಸು ಮತ್ತೆ ಸಾಕ್ಷಿ ಬೇಕಂತ ಒಂದಿಷ್ಟು ಮಾಹಿತಿ ಎಲ್ಲವನ್ನು ಕೂಡ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಮತ್ತೆ ಮಧುಶ್ರೀ 4ರನ್ನು ಕೂಡ ಈಗಾಗಲೇ ಪೊಲೀಸರು ಬಂಧಿಸಿ ವಿಚಾರಣೆ ಒಳಪಡಿಸಿದ್ದಾರೆ. ಧನ್ಯವಾದ ಬಸವರಾಜ್ ತಮ್ಮ ಮಾಹಿತಿಗಾಗಿ.